ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯ ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11ರ ಗ್ರಾಂಡ್ ಫಿನಾಲೆ ಹತ್ತಿರವಾಗ್ತಾ ಇದೆ. ಗ್ರಾಂಡ್ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆ ಮನೆಯಲ್ಲಿ ಉಳಿದುಕೊಂಡಿರುವಂತಹ 9 ಸ್ಪರ್ಧಿಗಳು ಕೂಡ ಹೈ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಈ ಬಾರಿಯ ಸೀಸನ್ ಗ್ರಾಂಡ್ ಫಿನಾಲೆಯನ್ನು 2 ವಾರಗಳ ಕಾಲ ಮುಂದಕ್ಕೆ ಹಾಕುವಂತಹ ಪ್ಲಾನ್ನಲ್ಲಿದ್ದಾರಂತೆ ಬಿಗ್ ಬಾಸ್ ಟೀಮ್. ಯಾಕಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಹೊಸ ಅಧ್ಯಾಯ ಟೈಟಲ್ ಒಂದಿಗೆ ಶುರುವಾಗಿತ್ತು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ 125 ದಿನಗಳ ಕಾಲ ನಡೆಸಬೇಕು ಅಂತ ಪ್ಲಾನ್ನಲ್ಲಿ ತಂಡ ಇದೆ ಅಂತ ಮೂಲಗಳಿಂದ ತಿಳಿದಿದೆ. ಸಾಮಾನ್ಯವಾಗಿ ಕಳೆದ 10 ಸೀಸನ್ಗಳಿಗಿಂತ ಈ ಬಾರಿಯ ಸೀಸನ್ ಹೊಸ ಅಧ್ಯಾಯದೊಂದಿಗೆ ಹೊಸ ಹುರುಪಿನೊಂದಿಗೆ ತೆರೆಗೆ ಬಂದಿತ್ತು. ಮೊದಲು ಸ್ವರ್ಗ ಹಾಗೂ ನರಕ ಎಂಬ ಕಾನ್ಸೆಪ್ಟ್ ಮೂಲಕ ಬಂದಿದ್ದರಿಂದ ಅತಿ ಹೆಚ್ಚು ವೀಕ್ಷಕರನ್ನ ತನ್ನತ್ತ ಸೆಳೆದುಕೊಂಡು TRPಯಲ್ಲಿ ಟಾಪ್ ಸ್ಥಾನವನ್ನು ಆರಂಭದಲ್ಲೇ ಪಡೆದು ಮುನ್ನುಗ್ತಾ ಬಂದಿದೆ. ಜೊತೆಗೆ ವೀಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿದೆ ಶೋ. ವೀಕ್ಷಕರು ಕೂಡ ಟಾಪ್ 5 ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರಲಿದ್ದಾರೆ ಅನ್ನೋ ಕುತೂಹಲದಲ್ಲಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಭಾನುವಾರದ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿದ್ರು. ಹೀಗಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ 9 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ 9 ಸ್ಪರ್ಧಿಗಳ ಪೈಕಿ ಯಾರು ಟಾಪ್ 5 ನಲ್ಲಿ ಇರ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.